ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ತೂಕವನ್ನು ಕಡಿಮೆ ಮಾಡಲಿಕ್ಕೆ 5 ಕಷಾಯಗಳು ಮತ್ತು 5 ರೀತಿಯ ಜ್ಯೂಸ್ಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಭಾಳ ಜನ ತೂಕ ಕಡಿಮೆ ಮಾಡಲಿಕ್ಕೆ ಹರಸಾಹಸ ಪಡ್ತಿರ್ತಾರೆ, ಆದರೂ ಕೂಡ ತೂಕ ಕಡಿಮೆ ಆಗ್ತಾ ಇರೋದಿಲ್ಲ. ತೂಕ ಯಾಕೆ ವೃದ್ಧಿ ಆಗುತ್ತೆ ಅನ್ನುವ ಮೂಲ ಕಾರಣಗಳನ್ನು ನಾವು ತಿಳ್ಕೊಳ್ಳದೆ ಹೋದರೆ ತೂಕ ಕಡಿಮೆ ಮಾಡಿಕೊಳ್ಳೋದು ಕನಸಿನ ಮಾತು. ತೂಕ ವೃದ್ಧಿ ಆಗಲಿಕ್ಕೆ ಕಾರಣಗಳನ್ನು ನೋಡೋದಾದರೆ, ತಡವಾಗಿ ಮಲಗಿ ತಡವಾಗಿ ಏಳೋದು, ಇದರಿಂದ ತ್ರಿದೋಷಗಳ ಅಸಮತೋಲನತೆ ಉಂಟಾಗಿ ತೂಕ ವೃದ್ಧಿಯಾಗುತ್ತೆ. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ತಿನ್ನೋದು, ರಾತ್ರಿ ತಡವಾಗಿ ಆಹಾರವನ್ನು ಸೇವನೆ ಮಾಡೋದು, ಹಾಗೂ ಈ ಒಂದು ಆಹಾರದಲ್ಲಿ ಷಡ್ರಸಗಳನ್ನು ಸಮತೋಲನದಲ್ಲಿ ಸೇವನೆ ಮಾಡದೇ ಇರೋದು, ಹಾಗೂ ವಿರುದ್ಧ ಆಹಾರಗಳನ್ನು ಸೇವನೆ ಮಾಡೋದು, ವಿರುದ್ಧ ಸಮಯದಲ್ಲಿ ವಿರುದ್ಧ ಪದಾರ್ಥಗಳನ್ನು ಸೇವನೆ ಮಾಡೋದು, ಇವೆಲ್ಲ ಕಾರಣಗಳಿಂದ ನಮ್ಮ ತೂಕ ವೃದ್ಧಿ ಆಗುತ್ತೆ. ವಿರುದ್ಧ ಆಹಾರಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಅದರಲ್ಲಿ ಮುಖ್ಯವಾಗಿರೋ ಕೆಲವು ವಿಚಾರಗಳನ್ನ ಹೇಳ್ತೀನಿ. ಎಲ್ಲೋ ಬೆಳೆದಿರ್ತಕ್ಕಂಥ ಸೊಪ್ಪು ತರಕಾರಿಗಳನ್ನ ಇಲ್ಲಿ ತಿಂದರೆ ಅದು ಪ್ರಕೃತಿ ವಿರುದ್ಧ ಆಗ್ತದೆ, ಪ್ರದೇಶ ವಿರುದ್ಧ ಆಗ್ತದೆ. ಹುಳಿ ಹಣ್ಣು ಜೊತೆಗೆ ಸಿಹಿ ಹಣ್ಣು ತಿಂದರೆ ಅದು ರಸ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಹಾಗೂ ಉದ್ದಿನ ಬೇಳೆ ಜೊತೆಗೆ ಮೊಸರು ತಿಂದರೆ ಅದು ವಿಪರೀತವಾಗಿ ಶರೀರದಲ್ಲಿ ರಕ್ತದ ಒತ್ತಡವನ್ನು ಹೆಚ್ಚಿಗೆ ಮಾಡುತ್ತೆ. ಹಾಗೂ ಮಾಂಸ ಸೇವನೆ ಮಾಡಿದ ದಿನ ಹೈನುಗಾರಿಕೆ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಅದು ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ಜೇನು ಮತ್ತು ತುಪ್ಪವನ್ನು ಸಮ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ವಿಷ ಆಗ್ತದೆ, ಕಾರ್ಪೋಟಕ ವಿಷವಾಗಿ ಪರಿಣಮಿಸ್ತದೆ. ಹಾಗೂ ಜೇನನ್ನು ಬಿಸಿ ನೀರಿನ ಜೊತೆಗೆ ಸೇವನೆ ಮಾಡೋದು ಅದು ಅತ್ಯಂತ ಭಯಾನಕವಾಗಿರ್ತಕ್ಕಂಥ ವಿಷವಾಗಿ ಶರೀರದಲ್ಲಿ ಬಹಳ ದೊಡ್ಡ ದೊಡ್ಡ ರೋಗಗಳನ್ನು ಉತ್ಪತ್ತಿ ಮಾಡುತ್ತೆ. ಹಾಲು ಮತ್ತು ಉಪ್ಪನ್ನು ವಿಶೇಷವಾಗಿ ಅದನ್ನು ಒಟ್ಟಿಗೆ ಸೇವನೆ ಮಾಡೋದ್ರಿಂದ ಚರ್ಮ ರೋಗಗಳು ಬರ್ತವೆ. ಹೀಗೆ ವಿರುದ್ಧ ಆಹಾರಗಳ ಸೇವನೆ, ರಾತ್ರಿ ತಡವಾಗಿ ಸೇವನೆ ಮಾಡೋದ್ರಿಂದ ಆಹಾರವನ್ನು ಫ್ಯಾಟ್ ಮೆಟಾಬಲಿಸಮ್ ಇಂಬ್ಯಾಲೆನ್ಸ್ ಆಗುತ್ತೆ. ಫ್ಯಾಟ್ ಮೆಟಾಬಲಿಸಮ್ ಇಂಬ್ಯಾಲೆನ್ಸ್ ಆಗೋದೇ ತೂಕ ಹೆಚ್ಚಳವಾಗಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥಗಳನ್ನು, ಈ ಕೋಲ್ಡ್ ಡ್ರಿಂಕ್ಸ್ ಅಂತ ಕರೀತಾರೆ ನೋಡ್ರಿ, ಸಾಫ್ಟ್ ಡ್ರಿಂಕ್ಸು, ಅವೆಲ್ಲವನ್ನು ಬಳಸೋದು, ದುಶ್ಚಟಗಳು, ಬೀಡಿ, ಸಿಗರೇಟು, ಗುಟ್ಕ, ತಂಬಾಕು, ಇಂಥವೆಲ್ಲ ದುಶ್ಚಟಗಳನ್ನು ಮಾಡೋದು, ಸರಾಯಿ, ಇವುಗಳಿಂದ ನಮ್ಮ ಲಿವರ್ನ ಶಕ್ತಿ ಹಾಳಾಗಿ ಹೋಗ್ತದೆ. ಲಿವರ್ನ ಶಕ್ತಿ ಹಾಳಾಯಿತು ಅಂತ ಹೇಳಿದರೆ ಮನುಷ್ಯನ ಆ ಒಂದು ಫ್ಯಾಟ್ ಮೆಟಾಬಲಿಸಮ್ ಶಕ್ತಿ ತುಂಬ ವೀಕ್ ಆಗ್ತಾ ಹೋಗ್ತದೆ. ಅದರಿಂದ ನಮ್ಮ ಒಬೆಸಿಟಿ ಸಮಸ್ಯೆ ಹೆಚ್ಚಾಗ್ತದೆ. ಹೀಗೆ ಕೆಟ್ಟ ಆಹಾರ ಪದ್ಧತಿಯನ್ನು, ದುಶ್ಚಟಗಳನ್ನು ಬಿಟ್ಟು ಸಮಯಕ್ಕೆ ಸರಿಯಾಗಿ ರಾತ್ರಿ 6 ಗಂಟೆ ಮೇಲೇನಾದರೂ ಆಹಾರ ಸೇವನೆ ಮಾಡಿದರೆ ಅದು ಸಂಪೂರ್ಣ ಜೀರ್ಣ ಆಗೋದೇ ಇಲ್ಲ 90%. ಅದರಿಂದ ಡೈಜೆಸ್ಟಿವ್ ಸಿಸ್ಟಮೇ ಹಾಳಾಗಿ ಹೋಗ್ಬಿಡ್ತದೆ. ಅದು ತೂಕ ವೃದ್ಧಿ ಆಗಲಿಕ್ಕೆ ಮೂಲ ಕಾರಣ ಆಗ್ತದೆ. ಅದಕ್ಕೆ 6 ಗಂಟೆ ಒಳಗಡೆ ಸೇವನೆ ಮಾಡಬೇಕು ಆಹಾರವನ್ನು. ರಾತ್ರಿ ಬಹಳ ಲೈಟಾಗಿ ಆಹಾರ ತಿನ್ನಬೇಕು ವೆಯ್ಟ್ ಲಾಸ್ ಆಗಬೇಕನ್ನೋರು. ನೀವು ಹಗಲೆಲ್ಲ ಉಪವಾಸ ಇದ್ದು ರಾತ್ರಿ ಏನಾದರೂ ಆಹಾರ ತಿಂದರೆ ಹಗಲೆಲ್ಲ ಉಪವಾಸವಿದ್ದಿದ್ದು ನಮ್ಮ ಆರ್ಗನ್ಸ್ಗಳನ್ನು ವೀಕ್ ಮಾಡ್ತದೆ. ರಾತ್ರಿ ಹೆಚ್ಚಾಗಿ ತಿಂದಿದ್ದು ನಮ್ಮ ಆಯಸ್ಸನ್ನು ಕಮ್ಮಿ ಮಾಡುತ್ತೆ, ಆರ್ಗನ್ಸನ್ನು ನಾಶ ಮಾಡುತ್ತೆ. ಅದಕ್ಕೆ ಇಡೀ ದಿವಸ ಉಪವಾಸ ಇದ್ದು ಆರ್ಗನ್ಸ್ ವೀಕ್ ಆಗಿರ್ತವೆ. ರಾತ್ರಿ ಅದಕ್ಕೆ ತುಂಬಿದರೆ ರಾತ್ರಿ ಅದರ ರೆಸ್ಟ್, ವಿಶ್ರಾಮ ಕಾಲ. ಆವಾಗ ಅದನ್ನು ಜೀರ್ಣ ಮಾಡಲಿಕ್ಕೆ ಆ ಆರ್ಗನ್ಸ್ಗಳು ಇನ್ನಷ್ಟು ಕಷ್ಟಪಟ್ಟು ಅವುಗಳು ಸಂಪೂರ್ಣವಾಗಿ ಏನಾಗ್ತವೆ, ವೈಟಲ್ ಆರ್ಗನ್ಸ್ಗಳು ಹಾಳಾಗಿ ಹೋಗ್ಬಿಡ್ತವೆ. ಅದಕ್ಕೆ ವಿರುದ್ಧವಾಗಿ ನಾವು ದಿನಚರ್ಯವನ್ನು ನಡೆಸ್ತಾ ಇದ್ದೇವೆ. ಅದೇ ನಮ್ಮ ತೂಕ ವೃದ್ಧಿಯಾಗುವ ಮೂಲ ಕಾರಣ ಆಗಿದೆ. ಬೆಳಗ್ಗೆ ಸ್ವಲ್ಪ ಹೆಚ್ಚಿಗೆ ತಿಂದರೂ ನಡೀತದೆ, ಯಾಕಂದರೆ ಕೆಲಸ ಮಾಡ್ತೇವೆ. ಮಧ್ಯಾಹ್ನ ಒಂಚೂರು ಕಮ್ಮಿ, ರಾತ್ರಿ ಪೂರ ಕಮ್ಮಿ ತಿನ್ನಬೇಕು. ಹಾಗೆ ಬೆಳಗ್ಗೆ ರಾಜನ ಥರ ತಿನ್ನಬೇಕು, ಮಧ್ಯಾಹ್ನ ಮಂತ್ರಿ ಥರ ತಿನ್ನಬೇಕು, ರಾತ್ರಿ ಬಡವನ ಥರ ತಿನ್ನಬೇಕು ಅಂತ ನಾವೊಂದು ಶ್ಲೋಕವನ್ನು ಹೇಳ್ತೇವೆ. ಅದಕ್ಕಾಗಿ ಈ ಆಹಾರದ ನಿಯಮನ ಪಾಲನೆ ಮಾಡಲೇಬೇಕು. ಇವೆಲ್ಲ ಪಾಲನೆ ಮಾಡಿದ್ಮೇಲೆ 5 ಕಷಾಯಗಳು, 5 ಜ್ಯೂಸ್ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ. ಜ್ಯೂಸ್ಗಳನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನ ಸೇವನೆ ಮಾಡಿ, ಕಷಾಯಗಳನ್ನ ರಾತ್ರಿ ಸೇವನೆ ಮಾಡಿ. ಅದರಲ್ಲಿ ನಂಬರ್ 1 ಕಷಾಯ ಏನು ಅಂತ ಹೇಳಿದ್ರೆ ಅದು ಜೀರಿಗೆ ಕಷಾಯ. 2 ಚಮಚ ಜೀರಿಗೆಯನ್ನು 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ, ಅರ್ಧ ಗ್ಲಾಸಿಗೆ ಇಳಿಸಿ
ಅದನ್ನು ಸೋಸಿ ರಾತ್ರಿ ಆಹಾರದ ನಂತರ ಸೇವನೆ ಮಾಡೋದು ಮಲಗೋ ಸಂದರ್ಭದಲ್ಲಿ. ಇನ್ನು ಎರಡನೇ ಕಷಾಯ ಏನಂತ ಹೇಳಿದ್ರೆ ಈ ಓಂ ಕಾಳು ಧನಿಯಾ ಕಷಾಯ ಅಂತ ಹೇಳ್ತಾರೆ. ಅದನ್ನು ಕೂಡ ಅಷ್ಟೇ ಒಂದು ಚಮಚ ಹಾಕಿ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಸೇವನೆ ಮಾಡಿ. ಇನ್ನು ಮೂರನೇ ಕಷಾಯ ಏನಂತ ಹೇಳಿದ್ರೆ ಹಿಪ್ಪಲಿ ಅಂತ ಸಿಗುತ್ತೆ. ಆ ಹಿಪ್ಪಲಿಯ ಒಂದು ಪುಡಿಯನ್ನು ಅರ್ಧ ಚಮಚ ಹಾಕಿ 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಸೇವನೆ ಮಾಡೋದು. ಇನ್ನು ಮೂರನೇ ಕಷಾಯ ಆಯಿತು. ನಾಲ್ಕನೇ ಕಷಾಯ ಏನು ಅಂತ ಹೇಳಿದ್ರೆ ಸಮ ಪ್ರಮಾಣದಲ್ಲಿ ಈ ಕಾಳುಮೆಣಸು, ಒಣ ಶುಂಠಿ ಮತ್ತು ಹಿಪ್ಪಲಿ ಈ ಮೂರನ್ನು ಸೇರಿಸಿ ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ. ಆ ಪುಡಿಯನ್ನು 1 ಚಮಚದಷ್ಟು ಪುಡಿಯನ್ನು 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ 1 ಗ್ಲಾಸ್ ಇಳಿಸಿ ಅದನ್ನು ಅರ್ಧ ಗ್ಲಾಸ್ ಇಳಿಸಿ ಶೋಧಿಸಿ ರಾತ್ರಿ ಆಹಾರದ ನಂತರ ಸೇವನೆ ಮಾಡಿ. ಇನ್ನು ಐದನೇ ಕಷಾಯ ಏನು ಅಂತ ಹೇಳಿದ್ರೆ 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಓಂಕಾಳು, 100 ಗ್ರಾಮು ಧನಿಯಾ, 100 ಗ್ರಾಮು ಕಾಳುಮೆಣಸು, 100 ಗ್ರಾಮು ಸೈಂಧವ ಲವಣ, 100 ಗ್ರಾಮು ಹಿಪ್ಪಲಿ, 100 ಗ್ರಾಮು ಸೋಂಪು ಕಾಳು ಇವೆಲ್ಲವನ್ನು ಸೇರಿಸಿ ಪೌಡರ್ ಮಾಡಿ ಅದನ್ನು ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಅದನ್ನು 1 ಚಮಚ ಹಾಕಿ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಸೇವನೆ ಮಾಡಿ. ಇವಿಷ್ಟೆಲ್ಲ ಕಷಾಯಗಳು ಏನು ಮಾಡ್ತವೆ ಅಂದರೆ ರಾತ್ರಿ ಹೆಚ್ಚಾಗುವ ಕಫ ಪ್ರಕೋಪ, ನಮ್ಮ ತೂಕ ಹೆಚ್ಚಿಗೆ ಆಗಲಿಕ್ಕೆ ಮೂಲ ಕಾರಣ ಆಗ್ತದೆ. ಆ ಕಫ ಪ್ರಕೋಪವನ್ನು ಸಮತೋಲನದಲ್ಲಿ ಇಡ್ತವೆ. ಜೊತೆಗೆ ಲಿವರ್ನ ಡಿಟಾಕ್ಸ್ ಮಾಡ್ತವೆ. ಫ್ಯಾಟಿ ಲಿವರ್ನ ಸಮಸ್ಯೆನ ಸಂಪೂರ್ಣವಾಗಿ ಇವು ರಿವರ್ಸ್ ಮಾಡ್ತವೆ. ಹಾಗೂ ಅದರ ಜೊತೆಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಕ್ರಿಯಾಶೀಲವಾಗಿರ್ತವೆ. ಅಗ್ನಿಯ ವಿಕಾರವೇ ಫ್ಯಾಟ್ ಮೆಟಾಬಲಿಸಮ್ ಅಸಮತೋಲನವಾಗಿ ಬೊಜ್ಜು ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣ ಆಗ್ತದೆ. ಇವೆಲ್ಲವೂ ಕೂಡ ಈ ಕಷಾಯಗಳು ಅಗ್ನಿಯನ್ನು ಸರಾಗವಾಗಿ ಸಾಕಾರದಲ್ಲಿ ಇಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತವೆ. ಹಾಗೂ ಬೆಳಗ್ಗೆ ನಾವು ಜ್ಯೂಸನ್ನು ಕುಡಿದಾಗ ಏನಾಗ್ತದೆ, ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಕರಳಿನ ಭಾಗದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಎಲ್ಲ ತ್ಯಾಜ್ಯಗಳು ಸರಿಯಾಗಿ ಹೊರಗಡೆ ಹೋಗ್ತವೆ. ಹಾಗೂ ಅದರಲ್ಲಿರ್ತಕ್ಕಂಥ ಆ ಒಂದು ಒಳ್ಳೆಯ ವಿಟಮಿನ್ಸ್ಗಳ ಅಂಶ ಆಗಿರ್ಬೋದು, ಪ್ರೋಟೀನ್ ಅಂಶ, ಫೈಬರ್ನ ಅಂಶ, ಮಿನರಲ್ಸ್ ಅಂಶಗಳಾಗಿರ್ಬೋದು, ಇವೆಲ್ಲವೂ ಶರೀರಕ್ಕೆ ಶಕ್ತಿಯನ್ನು ತುಂಬುತ್ತವೆ. ಶರೀರದ ಜೀವಕೋಶಗಳನ್ನು ಕ್ರಿಯಾಶೀಲವಾಗಿಡುತ್ತೆ. ಜೊತೆಗೆ ಅಲ್ಲಿರುವ ಫ್ಯಾಟ್ ಸೆಲ್ಸ್ಗಳನ್ನು ಇವು ಹೊರಗೆ ಹಾಕ್ತವೆ. ಯಾಕಂದರೆ ಇದರಲ್ಲಿ ಏನಿರ್ತದೆ ಅಂದರೆ ಜ್ಯೂಸ್ಗಳಲ್ಲಿ ಮುಖ್ಯವಾಗಿ ನಮ್ಮ ಗುಡ್ ಫ್ಯಾಟನ್ನು ಹೆಚ್ಚಿಗೆ ಮಾಡ್ತಕ್ಕಂಥ, ಬ್ಯಾಡ್ ಫ್ಯಾಟನ್ನು ಕಡಿಮೆ ಮಾಡ್ತಕ್ಕಂಥ ಅಂಶಗಳಿರ್ತವೆ. ಅಲ್ಲಿ ಮುಖ್ಯವಾಗಿ LDL ಅಂತ ಕರೀತಾರೆ, VLDL ಅಂತ ಕರೀತಾರೆ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್, ವೆರಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಇದನ್ನು ನಾವು ಏನು ಮಾಡಬೇಕು, ಕಮ್ಮಿ ಮಾಡ್ಕೋಬೇಕು. HDL ಅಂದರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ಅದು ಶರೀರದಲ್ಲಿ ಹೆಚ್ಚಿಗೆ ಇರಬೇಕು, ಸಮತೋಲನ ಮಾತ್ರೆಯಲ್ಲಿ ಇರಬೇಕು. ಆಮೇಲೆ ಟೋಟಲ್ ಕೊಲೆಸ್ಟ್ರಾಲ್ ನೋಡಿದಾಗ ನಾವು ಅದು 200ಕ್ಕಿಂತ ಕಡಿಮೆ ಇರಬೇಕು. ಅದು 200 ಗಡಿ ದಾಟ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಹಲವಾರು ತೊಂದರೆಗಳು ಉಂಟಾಗ್ತವೆ. ಅದರಿಂದನೇ ಬೊಜ್ಜು ಹೆಚ್ಚಿಗೆ ಆಗ್ತಕ್ಕಂಥ ಸಮಸ್ಯೆನೂ ಕೂಡ ಬರ್ತದೆ. ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲನ್ನು ಕ್ರಿಯಾಶೀಲವಾಗಿಡಲಿಕ್ಕೆ ಸೊಪ್ಪು ಮತ್ತು ತರಕಾರಿಗಳ ಜ್ಯೂಸ್ಗಳು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡ್ತವೆ. ಆ 5 ಜ್ಯೂಸ್ಗಳನ್ನು ನಾವು ನೋಡೋದಾದರೆ, ಮೊದಲನೇದು ನುಗ್ಗೆ ಸೊಪ್ಪಿನ ಜ್ಯೂಸು. ಅದು ಬಹಳ ಅದ್ಭುತವಾಗಿ ನಮ್ಮ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ಕೆಲಸ ಮಾಡ್ತದೆ. 2ನೇದು ಸೋರೆಕಾಯಿ ಜ್ಯೂಸು, 3ನೇದು ಬೂದುಕುಂಬಳಕಾಯಿ ಜ್ಯೂಸು, 4ನೇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಇನ್ನು 5ನೇದು ಕ್ಯಾರೆಟು ಮತ್ತು ಬೀಟ್ರೂಟು, ಬೆಟ್ಟದ ನೆಲ್ಲಿಕಾಯಿ, ಈ 3 ಸೇರಿಸಿ ಮಾಡ್ತಕ್ಕಂಥ ಜ್ಯೂಸು. ಕ್ಯಾರೆಟು ಒಂದು 50 ಗ್ರಾಮು, ಬೀಟ್ರೂಟು ಒಂದು 100 ಗ್ರಾಮು, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಒಂದು 20ರಿಂದ 30 ಗ್ರಾಮ್ ಅಥವಾ 50 ಗ್ರಾಮ್ವರೆಗೂ ಸೇರಿಸಿ, ಟೋಟಲಿ ತರಕಾರಿ ಆದರೆ 200 ಗ್ರಾಮ್ವರೆಗೂ ಒಂದು ಗ್ಲಾಸ್ ಜ್ಯೂಸಿಗೆ ಬೇಕಾಗ್ತದೆ. ಸೊಪ್ಪಾದರೂ ಕೂಡ 200 ಗ್ರಾಮ್ವರೆಗೂ ಒಂದು ಗ್ಲಾಸ್ ಜ್ಯೂಸ್ಗೆ ನಾವು ಉಪಯೋಗ ಮಾಡಬೇಕಾಗ್ತದೆ. ಇದಿಷ್ಟು ಮಾಡಿ ಈ 5 ರೀತಿಯ ಜ್ಯೂಸ್ಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ. ಬೇಕಾದ್ರಲ್ಲಿ ಸೈಂಧವ ಲವಣವನ್ನು ಹಾಕ್ಕೊಳ್ಬೋದು. ಈ 5 ಜ್ಯೂಸ್ಗಳನ್ನ ಮತ್ತು ಈ 5 ಕಷಾಯಗಳನ್ನ ಸತತವಾಗಿ 3 ತಿಂಗಳು ನೀವು ಉಪಯೋಗ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು 10ರಿಂದ 15 kg ತೂಕ ಕಮ್ಮಿ ಆಗುತ್ತೆ. ಇದಿಷ್ಟೆಲ್ಲ ಮಾಡಿದರೂ ಆಗ್ತಾ ಇಲ್ಲ ಅಂದರೆ ಶರೀರದಲ್ಲಿ ದೋಷಗಳು ತುಂಬ ವಿಕೋಪಕ್ಕೆ ಹೋಗಿರ್ತವೆ. ಅದಕ್ಕಾಗಿ ತಾವು ಪಂಚಕರ್ಮ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ಮನುಷ್ಯನು ಕೂಡ 100 ವರ್ಷ ಆರೋಗ್ಯವಾಗಿ ಬದುಕಬೇಕಂದ್ರೆ ಅವನು ಸ್ವಸ್ಥ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ಆ ಸ್ವಸ್ಥ ಪಂಚಕರ್ಮ ಚಿಕಿತ್ಸೆನ ತಾವು ತಮ್ಮ ಹತ್ತಿರದ ನುರಿತ ಆಯುರ್ವೇದ ಪಂಚಕರ್ಮ ಚಿಕಿತ್ಸಕರ ಹತ್ರ ಮಾಡಿಕೊಂಡ್ರೆ ನೀವು 100 ವರ್ಷದವರೆಗೂ ಆರೋಗ್ಯವಾಗಿರ್ಬೋದು. ಯಾಕಂದರೆ ಈ ಗಾಡಿಗೆ ಸರ್ವಿಸ್ ಹೆಂಗೆ ಮುಖ್ಯನೋ ಬಾಡಿಗೂ ಕೂಡ ಅದೇ ರೀತಿ ಸರ್ವಿಸ್ ಆಗಬೇಕಾಗ್ತದೆ. ಆ ಬಾಡಿ ಸರ್ವಿಸಿಂಗೇ ಪಂಚಕರ್ಮ ಚಿಕಿತ್ಸೆ.
ನಮ್ಮ ಆಶ್ರಮದಲ್ಲಿ ನೂರಾರು ಜನರು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ತಾರೆ. ಯಾಕೆ ನುರಿತ ಪಂಚಕರ್ಮ ಚಿಕಿತ್ಸಕರ ಹತ್ರ ತೆಗೆದುಕೊಳ್ಬೇಕು ಅಂತ ಹೇಳ್ತೇನೆ ಅಂದರೆ, ದೋಷಗಳನ್ನು ಸರಿಯಾಗಿ ಸಾಮ್ಯಾವಸ್ಥೆಗೆ ತರಬೇಕಾಗ್ತದೆ. ಅಲ್ಲಿ ದೀಪನ ಪಾಚನ, ಸ್ನೇಹಪಾನ, ಪ್ರಧಾನ ಚಿಕಿತ್ಸಾ ಕರ್ಮಗಳೆಲ್ಲ ಇರ್ತವೆ. ಅವುಗಳನ್ನ ಸರಿಯಾಗಿ ನಾವು ಮಾಡಿದಾಗ ಮಾತ್ರ, ಇಲ್ಲಾಂದರೆ ಅವುಗಳಿಂದ ಸಮಸ್ಯೆಗಳು ಉಂಟಾಗಬಹುದು. ಅದಕ್ಕಾಗಿ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಡಿಟಾಕ್ಸಿಫಿಕೇಶನ್ ಆ್ಯಂಡ್ ರೀಚಾರ್ಜ್ಮೆಂಟ್ ಚಿಕಿತ್ಸೆ ಅಂತಲೂ ನಾವು ಹೇಳ್ತೇವೆ. ವಿಷಶುದ್ಧಿಯನ್ನು ಮಾಡ್ತದೆ. ಪ್ರತಿ ವರ್ಷಕ್ಕೂ ಪ್ರತಿಯೊಬ್ಬ ಮನುಷ್ಯನು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಅಗತ್ಯತೆ ಇದೆ. ಹಾಗಾಗಿ ಅದನ್ನು ತಾವು ಮಾಡಿಕೊಳ್ಬೋದು. ಜೊತೆಗೆ ಇದನ್ನು ಸರಿಯಾಗಿ ನೀವು ಅಳವಡಿಸ್ಕೊಂಡು ಆಹಾರದ ನಿಯಮಗಳನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಇಲ್ಲಾಂದರೆ ನೀವು ಅದೇ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥಗಳನ್ನು ತಿನ್ಕೊಂಡು ಅದೇ ತಪ್ಪುಗಳನ್ನೇ ಮಾಡಿಕೊಂಡು ನೀವೆಷ್ಟೇ ಜ್ಯೂಸ್ ಕುಡಿದು, ನೀವೆಷ್ಟೇ ಕಷಾಯ ಕುಡಿದ್ರು ಏನೇನು ಉಪಯೋಗ ಆಗೋದಿಲ್ಲ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಫ್ಯಾಟಿಗೋಸ್ಕರ ದೊಡ್ಡ ದೊಡ್ಡ ಸರ್ಜರಿ ಮಾಡಿಸ್ಕೊಂಡು ಸುಮಾರು ಜನ ಸಾವನ್ನಪ್ಪಿದ್ದಾರೆ, ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಅದಕ್ಕೆ ಒಬೆಸಿಟಿಯನ್ನು ನಿಯಂತ್ರಣ ಮಾಡಬೇಕು, ಬೊಜ್ಜನ್ನು ಕಡಿಮೆ ಮಾಡಬೇಕು, ತೂಕ ಕಡಿಮೆ ಮಾಡ್ಕೋಬೇಕಂದ್ರೆ ದೊಡ್ಡ ಸಮಸ್ಯೆನೇ ಅಲ್ಲ. ಅದು ತುಂಬ ಸುಲಭ. ಯೋಗ, ಪ್ರಾಣಾಯಾಮ ಇವನ್ನೆಲ್ಲ ಮಾಡಿ ಸಮತೋಲನದ ಆಹಾರವನ್ನು ತಿನ್ನಿ. ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸಿ ಅನ್ನ, ರೊಟ್ಟಿ, ಮುದ್ದೆ ಇವುಗಳನ್ನ ಸರಿಯಾಗಿ ಕ್ರಮಬದ್ಧವಾಗಿ ಕಡಿಮೆ ಮಾಡ್ತಾ ಬಂದರೆ ಖಂಡಿತವಾಗಿ ತೂಕ ಕಡಿಮೆ ಆಗೋದು ಆಶ್ಚರ್ಯವೇನೂ ಅಲ್ಲ, ಸಮಸ್ಯೆ ಅಂತೂ ಅಲ್ವೇ ಅಲ್ಲ. ಅದಕ್ಕೆ ಈ ಮಾಹಿತಿನ ಎಲ್ಲರಿಗೆ ಹರಡೋದು ನಮ್ಮ ಸಾಮಾಜಿಕ ಜವಾಬ್ದಾರಿ. ಯಾಕಂದರೆ ನಾವು ಇವತ್ತಿರ್ತೇವೆ, ಇನ್ನೂ ಸ್ವಲ್ಪ ವರ್ಷ ಬಿಟ್ಟರೆ ನಾವು ಈ ಭೂಮಿ ಮೇಲೆ ಇರಲ್ಲ, ಸತ್ತೋಗಿರ್ತೇವೆ. ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಆರೋಗ್ಯದ ಜ್ಞಾನವನ್ನು ನಾವು ಕೊಡೋದು ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಹಿರಿಯರು 100 ವರ್ಷ ಬದುಕ್ತಿದ್ರು, ನಾವು 60 ವರ್ಷ ಬದುಕಲಿಕ್ಕೆ ಆಗ್ತಾಯಿಲ್ಲ. ಮುಂದಿನ ಪೀಳಿಗೆ 30-40 ವರ್ಷಕ್ಕೆ ಸಾಯುವ ಪರಿಸ್ಥಿತಿ ಬರ್ತದೆ. ಅಂತಹ ಪರಿಸ್ಥಿತಿ ಬರಬಾರ್ದು ಅಂದರೆ ನಾವೀಗ ಎಚ್ಚರವಾಗಲಿಕ್ಕೆ ಕೊನೆಯ ಅವಕಾಶ ಇದೆ. ಇದನ್ನು ನಾವು ಬಳಸ್ಕೊಳ್ಳೋಣ. ಈ ದೇಶದ ಯೋಗ, ಆಯುರ್ವೇದವನ್ನು ಬೆಳೆಸೋಣ ಅನ್ನೋದಕ್ಕಿಂತ ಅದನ್ನು ನಾವು ಬಳಸೋಣ. ಅದನ್ನು ಬಳಸಿದರೆ ಅದು ನಮ್ಮನ್ನು ಬೆಳೆಸುತ್ತೆ. ಅದಕ್ಕೆ ಆ ಯೋಗ, ಆಯುರ್ವೇದವನ್ನು ನಾವು ಬಳಸೋಣ. ಅದು ಬಹಳ ದೀರ್ಘಾಯುಷ್ಯಕ್ಕೆ, ಉತ್ತಮ ಆರೋಗ್ಯಕ್ಕೆ ಮೂಲ ಸೂತ್ರ. ಅಂತಹ ಸೂತ್ರವನ್ನು ಒಳಗೊಂಡ 5 ದಿವಸದ ಶಿಬಿರ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಇರ್ತದೆ. ಸಹಜ ಜೀವನ ಯೋಗ ಶಿಬಿರ. ಅಲ್ಲಿ 5 ದಿವಸ ಆಹಾರ ಹೇಗೆ ಸೇವನೆ ಮಾಡಬೇಕು, ಪ್ರಾಣಾಯಾಮ, ಧ್ಯಾನ ಇವೆಲ್ಲವನ್ನು ಹೇಳಿಕೊಡ್ತೇವೆ. ಅಲ್ಲಿ ಆರೋಗ್ಯದ ಸೂತ್ರಗಳನ್ನು ಹೇಳಿಕೊಡ್ತೇವೆ. ಆ 5 ದಿವಸದ ಶಿಬಿರದಲ್ಲಿ ಬಹಳ ಜನ 5 ದಿವಸದಲ್ಲಿ ಒಳ್ಳೆಯ ಪರಿಣಾಮಕಾರಿಯಾಗಿ ಆರೋಗ್ಯದ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡವ್ರನ್ನ ನಾವು ಕಾಣಬಹುದು. ಹಾಗಾಗಿ ತಮಗೇನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಜೀವನ ಪರ್ಯಂತ BP, ಶುಗರು, ಥೈರಾಯ್ಡ್ ಇದಕ್ಕೆಲ್ಲ ಔಷಧಿ ತೊಗೊಳ್ಬೇಕಂದ್ರೆ ಅದೇನು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ತಾವು ಯೋಗ, ಪ್ರಾಣಾಯಾಮ, ಆಹಾರ ಪದ್ಧತಿ ಬದಲಾಯಿಸ್ಕೊಂಡ್ರೆ ಜೀವನ ಪರ್ಯಂತ ಯಾವ್ಯಾವ ಸಮಸ್ಯೆಗಳಿಗೋಸ್ಕರ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದೀರಲ್ಲ ಅವೆಲ್ಲವನ್ನು ಬಿಟ್ಟು ಸಂತೋಷವಾಗಿ, ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.